ವರ್ಷಕ್ಕೆ ಸುಮಾರು ಅಂತ ಅಂದ್ರೆ ಒಂದು 150 ಚೀಲದಿಂದ 200 ಚೀಲ ಎರೆಹುಳ ಗೊಬ್ಬರವನ್ನು ತೆಗಿತೇವೆ. ತೆಗೆದು ರೈತರಿಗೆ ಕೂಡ ಮಾರಾಟ ಮಾಡ್ತೇವೆ. ಒಂದ್ ವರ್ಷಕ್ಕೆ ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಅಂತ ಹೇಳಿದ್ರಿ ಆಗಲಿ? 150 ಚೀಲ. 150 ಹೆಚ್ಚು ಕಡಿಮೆ ಅಂತಂದ್ರೆ ನಾವು ಒಂದು 60-70 ಕ್ವಿಂಟಲ್ ಬರುತ್ತೆ. ನಾವು 450 ರೂಪಾಯಿ ಕೆಜಿ ಹಂಗ ಹುಳಾನು ಕೂಡ ಮಾರಾಟ ಮಾಡ್ತಿದ್ದೇವೆ. ನಾವು ಬೇರೆ ಬೇರೆ ಈ ಫಂಕ್ಷನ್ ಅಲ್ಲಿ ಇದು ಮಾಡಿದ ರೈತರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಈ ತರ ಜಡಿಗೆ ಹಾಕ್ಬೇಕು, ಈ ತರ ಸ್ಪ್ರೆಡ್ ಆಗುತ್ತೆ. ಹೌದನ್ರಿ? ಬಾಳ ಜಿನಗ ಇರ್ತೈತಲ್ರಿ? ಜಿನಗ ಆಗೈತೆ. ಕಾಫಿ ಪುಡಿ ಫ್ಲೋರ್ ಇರ್ತದೆ. ಇದು ಹುಳ ಅದಾವ್ರಿ? ಒಂದು ಮರಿ ಉಳಿತೈತಿ ಇದ್ರಲ್ಲಿ. ಜಡಿಯಿಂದ ಸಣ್ಣ ಸಣ್ಣ ಮರಿಗಳು ಪಾಸ್ ಆಗ್ತಾವು. ಯಾವ ತಳಿ ರೀ ಇದು ಹುಳ? ಇದು ಆಫ್ರಿಕಾ ವೆಲಿಟಿ ಅಂತ ಅಂದು ಹುಳ. ತೋರಿಸ್ರಿ ನಮ್ಮ ವೀಕ್ಷಕರಿಗೆ ಅವನ್ನ. ನೋಡಿ ತರ ತಿನ್ಕೊಂತ ಹೋಗುತ್ತೆ. ಹ್ಞೂ ಕಾಣುತ್ತೆ? ಹೌದ್ರಿ, ಹೌದು ಕಾಣುತ್ತೆ. ವೀಕ್ಷಕರೇ ನೀವು ನೋಡ್ಬೋದು ಹುಳಗಳನ್ನ ಯಾವ ಥರ ಇದಾವೆ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನಾವಿವತ್ತು ಒಂದು ವಿಶೇಷವಾದಂಥ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ನಮ್ಮ ರೈತರಿಗೆ ಒಂದು ಸಮಗ್ರ ಕೃಷಿಯನ್ನ ಮಾಡಿ ಯಾವ ತರ ಒಂದು ಸಕ್ಸಸ್ ಅನ್ನ ಕಾಣಬೇಕು ಅನ್ನೋದನ್ನ ಇಲ್ಲಿ ಒಬ್ರು ರೈತರ ಮೂಲಕ ನಾವು ತಿಳ್ಕೊಬಹುದು. ಏನಪ್ಪಾ ಅಂದ್ರೆ, ಈ ಒಂದು ರೈತ ಸುಮಾರು 25 ವರ್ಷಗಳಿಂದ ಸಮಗ್ರ ಕೃಷಿಯನ್ನ ಮಾಡಿ, ಅಂದ್ರೆ ಮೀನು ಸಾಕಾಣಿಕೆ ಆಗಿರ್ಬೋದು, ಎರೆಹುಳು ಗೊಬ್ಬರವನ್ನ ಮಾಡ್ತಾ ಇರಬಹುದು, ಹೀಗೆ ಅನೇಕ ಸಮಗ್ರ ಕೃಷಿಗಳನ್ನ ಮಾಡಿ ಸಕ್ಸಸ್ ಅನ್ನ ಕಂಡು ಇವತ್ತಿಗೆ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಅವರೊಂದಿಗೆ ಇವತ್ತು ಈ ಒಂದು ವಿಷಯದ ಬಗ್ಗೆ ಕುರಿತು ಚರ್ಚೆಯನ್ನ ಮಾಡೋಣ. ಹಾಗೆ ಈ ಒಂದು ಸಮಗ್ರ ಕೃಷಿಯನ್ನ ಮಾಡಿ ಯಾವ ತರ ಒಂದು ಸಕ್ಸಸ್ ಅನ್ನ ಕಾಣೋದು ಅಂತ ಹೇಳಿ ಇವರ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ಹೇಮಣ್ಣ ಬಾರಂಗಿ ಅಂತ ನಮ್ಮ ಹೆಸರು. ಹ್ಞೂ ರೀ. ಯಾವ ಊರಿ? ನಮ್ದು ಹಿರೇಣಜಿ, ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆ. ಹ್ಞೂ ರೀ. ನಮ್ದು ಸುಮಾರು 15 ವರ್ಷದಿಂದ ಮಾಡ್ತದ ನಾವು. ಹ್ಞೂ ರೀ. ಈ ಆಫ್ರಿಕಾ ವೆಲಿಟಿ ಅಂತ ನಾವು ಸಾಕಿದ್ವು. ಸುಮಾರು ಎರೆಹುಳ. ರೈತರಿಗೆ ನಾವು 600 ರೂಪಾಯಿ 50 ಕೆಜಿ ಬ್ಯಾಗ್ಗಳನ್ನು ಮಾಡ್ತೇವೆ. ಹ್ಞೂ ರೀ. ನಮ್ಮ ಹೊಲಕ್ಕೂ ಕೂಡ ಉಪಯೋಗ ಮಾಡ್ತೇವೆ. ಹ್ಞೂ ರೀ. ಆಮೇಲೆ ನಮ್ಮ ಹೊಲಕ್ಕೆ ಅಂದ್ರೆ ತೆಂಗಿಗೆ ಆಗ್ಬೋದು, ಆಮೇಲೆ ಇದು ಭತ್ತಕ್ಕೆ ಆಗ್ಬೋದು, ನಮ್ಮ ತರಕಾರಿ ಬೆಳೆಗೆ ಆಗ್ಬೋದು. ಇದನ್ನ ಹೆಚ್ಚು ನಾವು ಇದನ್ನ ಸಾವಯವ ಗೊಬ್ಬರ ಯೂಸ್ ಮಾಡ್ತೇವೆ. ಸರ್ಕಾರಿ ಗೊಬ್ಬರ ಒಂದ್ ಸ್ವಲ್ಪ ಹಾಕೋದಿಲ್ಲ. ಇದನ್ನ ಯೂಸ್ ಮಾಡ್ಕೊಂತ ನಾವು ಬೆಳಿತೇವೆ. ಈಗಿನ ಒಂದು ದಿನಮಾನಗಳಲ್ಲಿ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಇದ್ರೆ ಸರ್ಕಾರಿ ಗೊಬ್ಬರದ ಮೊರೆಯನ್ನ ಹೋಗುವಂಥದ್ದು ನಾವೆಲ್ಲ ನೋಡೇ ಇರ್ತೇವೆ. ಈಗ ನೀವು ಈ ಒಂದು ಎರೆಹುಳು ಗೊಬ್ಬರವನ್ನ ಮಾರಾಟ ಮಾಡಿರೋದು ಎಷ್ಟು ಪ್ರತಿಕ್ರಿಯೆ ಸಿಗ್ತದೆ ನಿಮಗೆ? ಬೇರೆ ವರ್ಷಕ್ಕೆ ಸುಮಾರು ಅಂತ ಅಂದ್ರೆ ಒಂದು 150 ಚೀಲದಿಂದ 200 ಚೀಲ ಎರೆಹುಳು ಗೊಬ್ಬರವನ್ನು ತೆಗಿತೇವೆ. ತೆಗೆದು ರೈತರಿಗೆ ಕೂಡ ಮಾರಾಟ ಮಾಡ್ತೇವೆ ಮತ್ತು ನಮ್ಮ ಹೊಲಕ್ಕೂ ಯೂಸ್ ಮಾಡ್ತೇವೆ. ಆಮೇಲೆ ಖರ್ಚು ಬರುತ್ತೆ ಸುಮಾರು ಒಂದು 200 ಚೀಲ ಅಂತ ಅಂದ್ರೆ ನಮಗೆ ಖರ್ಚು, ಬ್ಯಾಗಿನ ಖರ್ಚು, ಆಳಿಂದು ಅಂತ ಅಂದ್ರೆ ಸುಮಾರು ನಮಗೆ ಒಂದು 1/2% ಖರ್ಚಾಗುತ್ತೆ ನಮಗೆ. ಆಮೇಲೆ ಹುಳ ಉಳಿಸೋದು ಬಹಳ ಕಷ್ಟ. ಬೇಸಿಗೆ ಟೈಮ್ ಆಗ್ಲಿ ಅದಕ್ಕೆ ಹಂತವಾಗಿ ನೀರು ಹೊಡಿಬೇಕು, ಆಮೇಲೆ ಹಂತವಾಗಿ ಸೊಪ್ಪು ಹಾಕ್ಬೇಕು, ಆಮೇಲೆ ಹುಳ ಇಂಪ್ರೂವ್ಮೆಂಟ್ ಹೆಂಗಾಗ್ತದೋ ಅದ್ ನೋಡ್ಕೋಬೇಕು. ಪ್ರತಿಯೊಬ್ಬರು ರೈತರು ನಾವಂತ ಅಲ್ಲ, ಪ್ರತಿಯೊಬ್ಬರು ರೈತರು ಮಾಡ್ಬೇಕ. ಇದು ಬಹಳ ಎರೆಹುಳದ್ದು ಸ್ವಲ್ಪ ಒಂದ್ ಸ್ವಲ್ಪ ಜಾಗೃತಿಯಿಂದ ಮಾಡ್ಬೇಕಾಗತ್ತೆ. ಹೌದನ್ರಿ? ಬರ್ರಿ ಇದ್ರ ಬಗ್ಗೆ ಒಂದ್ ಎಕ್ಸ್ಪ್ಲೈನ್ ಮಾಡ್ರಿ ನಮ್ಮ ರೈತರಿಗೆ. ಆಮೇಲೆ ಇದೊಂದು ನೋಡಿದ್ವಿ ನಾವು, ಹಲಸಿನ ಹಣ್ಣು. ಇದ್ರ ಬಗ್ಗೆ ಹೇಳ್ರಿ. ಎಷ್ಟು ವರ್ಷ ಐತ್ರಿ ಇದು ಮರ ಹಚ್ಚಿ? ಸುಮಾರು ಒಂದು 7-8 ವರ್ಷ, 6-7 ವರ್ಷ ಆಗಿರ್ಬೋದು ಇದು. ಹ್ಞೂ ರೀ. ಯಾವ ತಳಿ ರೀ ಇದು? ಯಾವ್ದು ಇದು ಬೇರೆ ಒಂದು ಕೆಂಪು ತಳಿ ಬರುತ್ತೆ ಇದು. ಹ್ಞೂ ರೀ. ಇದಕ್ಕೆ ಯಾವ್ದೋ ಒಂದು ತಳಿ ಹಣ್ಣು ದಪ್ಪ ಬರುತ್ತೆ ಇದಕ್ಕೆ, ಯಾವ್ದೋ ಆಮೇಲೆ ಬೇರೆ ಏನೋ ಒಂದು ತಳಿ ನೆನಪಿಲ್ಲ ನನಗೆ. ಹೌದ್ರಿ. ಇದೇನ್ ಬಕ್ಕೇನ? ಬಕ್ಕಿ ಕೆಂಪು ಕಲರ್ ಬರುತ್ತೆ, ತೊಳಿ ದಪ್ಪ ಇರುತ್ತೆ, ಸೈಜ್ ಬರುತ್ತೆ. 6-7 ಕೆಜಿ ಬರ್ತದೆ. ಅದು ಎಲ್ಲ ಹರಿದೋಗಿ ಅದು ಉಳಿದ್ ಮಾತ್ರ ಇದೆ ಅದರಲ್ಲಿ. ಹೌದಾ? ಒಂದ್ ವರ್ಷಕ್ಕೆ ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಅಂತ ಹೇಳಿದ್ರಿ ಆಗಲಿ? ವರ್ಷಕ್ಕೂ 100-150 ಚೀಲ. 100-150 ಚೀಲ ಬರುತ್ತೆ. ಅದು ಹೆಚ್ಚು ಕಡಿಮೆ ಅಂತಂದ್ರೆ ನಾವು 100 ಚೀಲ ಅಂತಂದ್ರೆ ಒಂದು 200 ಚೀಲ 100 ಕ್ವಿಂಟಲ್ ಆಯ್ತು. ಒಂದು 60-70 ಕ್ವಿಂಟಲ್ ಬರುತ್ತೆ. ಒಂದು 70 ಕ್ವಿಂಟಲ್. ಹೌದನ್ರಿ? ಹ್ಞೂ ರೀ. ಇದನ್ನ ಈ ಗೊಬ್ಬರ ಮಾಡ್ತಾ ಇದ್ದು 15 ವರ್ಷ ಆಯ್ತು ನೀವು? 25 ವರ್ಷದಿಂದ ಮಾಡ್ತಾ ಇದ್ದೀವಿ. 25 ವರ್ಷ ಕಂಟಿನ್ಯೂ ಮಾಡ್ತಿದ್ದೇವೆ. ಈ ಹುಳಾನು ಕೂಡ ನಾವು 450 ರೂಪಾಯಿ ಕೆಜಿ ಹಂಗ ಹುಳಾನು ಕೂಡ ಮಾರಾಟ ಮಾಡ್ತಿದ್ದೇವೆ. ನಾವು ಬೇರೆ ಬೇರೆ ಈ ಫಂಕ್ಷನ್ ಅಲ್ಲಿ ಇದು ಮಾಡಿದ ರೈತರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಒಂದ್ಸಲ ನಾವು ರೈತರು ಬಂದು ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಅವರು ಕೂಡ ಮಾಡ್ತಾ ಇದ್ದಾರೆ. ಹೌದನ್ರಿ? ಬರ್ರಿ ಗೊಬ್ಬರ ಒಂದು ತೋರಿಸ್ರಿ ನಮಗೆ. ಇಲ್ಲಿದೆ ಬರ್ರಿ. ಈ ತರ ಜಡಿಗೆ ಹಾಕ್ಬೇಕು, ಈ ತರ ಸ್ಪ್ರೆಡ್ ಆಗುತ್ತೆ.
ಹೌದನ್ರಿ. ಹ್ಮ್ ಭಾಳ ಜಿನಗ ಇರ್ತೈತಲ್ರಿ ಇದು? ಹಾ ಜಿನಗ ಐತೆ. ಕಾಫಿ ಪುಡಿ ಫ್ಲೋರ್ ಇರ್ತದೆ ಹೌದ್ರಿ. ಇದು. ಇದ್ರಲ್ಲಿ ಹುಳ ಅದಾವ್ರಿ? ಹಾ ಒಂದು ಮರಿ ಉಳಿತೈತಿ ಇದ್ರಲ್ಲಿ. ಜಲ್ಡಿಂದ ಸಣ್ಣ ಸಣ್ಣ ಮರಿಗಳು ಪಾಸ್ ಆಗ್ತಾವು. ಹ್ಞೂ. ಈ ತರ ಪುಡಿ ಆಗುತ್ತದು. ಈ ಮೇಲೆ ಡ್ರೈ ಆದಾಗ ಅದು ತಿಕ್ಕೊಂಡು ಈ ತರ ನಾವು ಪ್ಯಾಕ್ ಮಾಡಿ ರೈತರಿಗೆ ಮಾರಾಟ ಮಾಡ್ತೇವೆ. ಹ್ಞೂ ರೀ. ಹೌದನ್ರಿ. ಆಮೇಲೆ ಇದು ಯಾವ ತಳಿ ರೀ ಇದು ಹುಳ? ಇದು ಆಫ್ರಿಕಾ ವೆರೈಟಿ ಅಂತ ಅಂದು ಆಕಾಶ ಕಲರ್ ಇರುತ್ತೆ. ಆಫ್ರಿಕಾ ವೆರೈಟಿ ಅಂತಂದು ಹ್ಞೂ ರೀ. ಇದನ್ನ ಮಾಡ್ತದ ನಾವು. ಹೌದನ್ರಿ. ಇದೇನು ಹೇಳ್ರಿ ಇದು ಜಲ್ಡಿ ಏನ್ರಿ ಇದು ಗೊಬ್ಬರನ? ಗೊಬ್ಬರನ ಪುಡಿ ಆಗಿರ್ತೈತಿ. ಎರೆಹುಳದ್ದು ಗೊಬ್ಬರನ ತೆಗೆದು ಹೊರಗಡೆ ಹಾಕಿರ್ತೇವ್ರಿ. ಹ್ಞೂ ರೀ. ಹೊರಗಡೆ ಹಾಕಿದಾಗ ಅದು ಪೌಡ್ರದಾಗ ತೆಗಿತೇವೆ ನಾವು. ಹ್ಞೂ ರೀ. ತೆಗೆದು ಅದೆಲ್ಲ ಒಂದ್ ಸ್ವಲ್ಪ ಹೊರಗಡೆ ಹಾಕಿದಾಗ ಅದು ನೀರಿನ ಅಂಶ ಕಡಿಮೆ ಆದಾಗ ಇನ್ನೂ ಪೌಡ್ರ್ ಆಗುತ್ತದೆ. ಹ್ಞೂ ರೀ. ಪೌಡ್ರ್ ಆದಾಗ ಅದು ಒಂದ್ ಸ್ವಲ್ಪ ಮೇಲೆ ಎಂತ ಒಂದ್ ಸ್ವಲ್ಪ ಸಿಪ್ಪೆ ಗಿಪ್ಪೆ ಯಾವಾರ ಬಂತು ಅಂದ್ರೆ ಹ್ಞೂ ರೀ. ಅದು ಕ್ಲೀನಾಗಿ ಜಲ್ಡಿ ಹಾಕಿದ್ರೆ ಒಳ್ಳೆ ಎರೆಹುಳು ಗೊಬ್ಬರ ಪ್ಯೂರ್ ಆಗಿ ಎರೆಹುಳು ಗೊಬ್ಬರ ಕೆಳಗಡೆ ಪಾಸ್ ಆಗುತ್ತದೆ. ಹ್ಞೂ ರೀ. ಏನಾದ್ರು ಕಡ್ಡಿ ಒಂದ್ ಸ್ವಲ್ಪ ಬಂದ್ರೆ ಅದು ಮತ್ತೆ ಪುನಃ ಬೇರೆ ಕಡೆಗೆ ಹಾಕಿ ಅದಕ್ಕೆ ಮತ್ತೆ ಮೇಂಟೈನ್ ಆಗಿ ಮತ್ತೆ ನರ್ಸರಿ ನಾವು ಯೂಸ್ ಮಾಡ್ಕೋಬೇಕು. ಹೌದನ್ರಿ. ಹಾ ಇದೇನ್ರಿ ಈಗ ಇದು ರೆಡಿ ಆಗ್ತಿರೋದನ್ರಿ? ಹಾ ಇದು ರೆಡಿ ಆಗ್ತಾ ಇರೋದು ಇದು. ಹ್ಞೂ ರೀ. ಈ ಥರ ಅಡಿಗೆ ಹುಳ ಇರುತ್ತೆ. ಹ್ಞೂ ರೀ. ಹುಳ ತೋರಿಸ್ಬೋದ್ರಿ? ಇದೆ ನೋಡಿ. ಹಾಂ ನೋಡಿ ಈ ಥರ ಹುಳ ಇರ್ತಿದೆ. ಈ ಹುಳಗಳನ್ನ ಮ್ಯಾಲ ಸೂರ್ಯನ ಕೆಳಕ್ಕೆ ಅಡಿಗೆ ಕಳಿಸ್ಬೇಕು. ಮೇಲ್ ಪದ್ರ ಇರ್ತೈತಲ್ಲ, ಹ್ಞೂ ರೀ. ಮೇಲ್ ಪದ್ರ ಜಲ್ಡಿಗೆ ಹಾಕಬೇಕು. ಅದು ಒಂದು ಸ್ವಲ್ಪ ಆರಿಸಿ ಬಂದಾಗ ಕೆಳಗ ಭಾಗದಲ್ಲಿ ಈ ಥರ ಹುಳ ಕುಂತಿರ್ತೈತಿ. ಮುಖ ಅಷ್ಟೇ. ಹ್ಞೂ ರೀ. ಈ ಕೆಳಭಾಗದಾಗ ಕುಂತಾಗ ಆಮೇಲೆ ಅದನ್ನ ಪುನಃ ಯಾರ ರೈತರಿಗಾರ ಕೊಡ್ಬೋದು. ಅಕಸ್ಮಾತ್ ಉಳಿದಿತ್ತು ಅಂತ ನಮ್ಮ ಹೌಜಿ ಬಿಡ್ಬೋದು. ಹ್ಞೂ ರೀ. ನೆಕ್ಸ್ಟ್ ಹೌಜಿ ಬಿಡಕ್ಕೆ ಬರುತ್ತೆ. ಹ್ಞೂ ರೀ. ಈಗ ಎಷ್ಟು ದಿನ ಆಯ್ತು ರೀ ಇದನ್ನ ಹಾಕಿ? ಈಗ ಎಲ್ಲ ನಿನ್ನೆ ಇದು ಮೊನ್ನೆ ಹಾಕೇವಿ. ಈಗೆಲ್ಲ ಪ್ಯಾಕ್ ಮಾಡ್ತದ. ಹೌದನ್ರಿ. ಹಾಂ ಹಾಂ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕು ರೀ ನಿಮ್ಮ ಪ್ರಕಾರ? ಬಾನೆಲ್ಲ ಪ್ರೊಸೆಸರ್ ಆಗ್ಬೇಕು ಈಗ ಅದು. ಹ್ಞೂ ರೀ. ಹಾಂ 3% ಅಲ್ಲಿ ಎಲ್ಲ ತಿಂದಿರ್ಬೇಕು. ಅದು ತಿಂದು ಒಂದು ಸ್ವಲ್ಪ ಚಾಪುಡಿ ಆದಂಗೆ ಆದಾಗ ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಕಬೇಕು. ಹ್ಞೂ ರೀ. ನೆಕ್ಸ್ಟ್ ಹಾಕ್ದಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದಾಗ ಇನ್ನೂ ಪೌಡ್ರ್ ಆಗುತ್ತೆ. ಹ್ಞೂ ರೀ. ಒಂದು ವಾರ ಬಿಡ್ಬೇಕು. ಒಂದು ಸ್ವಲ್ಪ ಗರಿ ಹಚ್ಚಿ ಹ್ಞೂ ರೀ. ಸ್ವಲ್ಪ ಅಲ್ಲೇದಲ್ಲೇ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿಂತತಲ್ಲ. ಹ್ಞೂ ರೀ. ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಮೇಲ್ದಾಗ ಜಾಸ್ತಿ ಪ್ರಮಾಣದಲ್ಲಿ ಪುಡಿ ಆಗುತ್ತೆ. ಆಮೇಲೆ ಸೂರ್ಯನ ಕಿರಣಕ್ಕೆ ಅದು ಪೌಡ್ರ್ ಆಗುತ್ತೆ. ಹ್ಞೂ ರೀ. ಆಮೇಲೆ ಜಡೆಯಲ್ಲಿ ಹಾಕ ಪಾಸ್ ಆಗುತ್ತೆ. ನಮ್ಗೆ ಹಸಿದು ಜಡೆಯಲ್ಲಿ ಪಾಸ್ ಆಗೋದಿಲ್ಲ. ಹೌದನ್ರಿ. ಹಾಂ ಆಮೇಲೆ ತೆಳಗ ಈ ಸೂರ್ಯನ ಕಿರಣ ತೆಳಭಾಗದಲ್ಲಿ ಹೋಗ್ತದೆ. ಹುಳ ತೆಳಭಾಗದ ಹೋದ್ರೆ ಮೇಲೆ ನಮ್ದು ಮಾಡಿದಂಥ ಗೊಬ್ಬರ ಮೇಲೆ ಜಲ್ಡಿಗೆ ಹಾಕಕ್ಕೆ ಬರುತ್ತೆ. ಹುಳ ಮತ್ತೆ ಅದು ಕೈ ತೆಳಭಾಗದ ಸಿಂಬೆ ಆದಾಗ ತೆಗೆದು ಮತ್ತೆ ಹೌಜಿ ಬಿಡ್ಬೋದು. ಹ್ಞೂ ರೀ. ಬರ್ರಿ ಆ ಬಾನಿ ಅಂತ ತೋರಿಸ್ರಿ ಎರೆಹುಳು. ಇದು ಏನ್ರಿ ಸರ್ ಅಣ್ಣ? ಇದು ತೊಂಡಿ ಹಾಕ್ತಿದ್ವಿ ನಾವು. ತಿಕ್ತಾವ ಇವೆಲ್ಲ ಈ ಕಲ್ಕೊಂಬೆ ಏನು ಹಾಕ್ಯಾವಲ್ಲ, ಹ್ಞೂ ರೀ. ಇದಕ್ಕೆಲ್ಲ ತೊಂಡಿ ಹಾಕ್ತಾವ್ರಿ. ಈ ತೊಂಡಿ ಬಿಟ್ಟವ್ರಿ. ಮತ್ತೆ ನೆಕ್ಸ್ಟ್ ಈಗ ಹಾಕ್ದಾಗ ತೊಂಡಿ ಬೆಳೆ ಹಾಕ್ತಾವ್ರಿ. ಪೂರ್ತಿ ಎರೆಹುಳು ತಟ್ಟಿ ಮೇಲೆ ಇರೋ ತಟ್ಟಿ ಮೇಲೆ. ಹ್ಞೂ ರೀ. ಎರೆಹುಳು ತಟ್ಟಿ ಮೇಲೆ ತಂತಿ ಎಳ್ದವ್ರಿ. ಈಗ ಇದಕ್ಕೂ ಕೂಡ ನಾವು ಗಳ ಹಾಕಿ ನಾವು ಇದು ತೊಂಡಿ ಬೆಳೆದಾಗ ನಮಗೆ ವಾರಕ್ಕೆ ಒಂದು 500 ರೂಪಾಯಿ, ಹ್ಞೂ ರೀ. 600 ರೂಪಾಯಿ ಕಂಟಿನ್ಯೂ ಬರುತ್ತೆ. ಇದು ತೊಂಡಿಗೆ ಸುಮಾರು 6 ವರ್ಷ ಬೆಳಿಬೋದು. ಬೇಸಿಗೆ ಮಳೆಗೆ ಕಂಟಿನ್ಯೂ ಬರುತ್ತೆ. ಸ್ವಲ್ಪ ಶೀತ ಆಗ್ಲಿಂದ ಇಟ್ಕೋಬೇಕಷ್ಟೇ. ಎಳಿತದವ ಈಗ. ಹ್ಞೂ ರೀ. ಆಮೇಲೆ ಇನ್ನೊಂದ್ರಿ, ಈಗ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಬೇಕಂತ ಹೇಳಿ ನಿಮ್ಗೆ ಯಾವ ಥರ ಆಸಕ್ತಿ ಬಂತ್ರಿ ನಿಮಗೆ? ಮೊದಲೇ ಮಾಡ್ಬೇಕು ಅನ್ನೋದು ಆಸಕ್ತಿ ಇತ್ತು, ಮಾಡಿದ್ವಿ. ಹ್ಞೂ ರೀ. ಸುಮಾರು ಕಂಟಿನ್ಯೂ ಅದನ್ನ ಮಾಡ್ಕೊಂತ ಬಂದ್ವಿ ನಾವು. ಹ್ಞೂ ರೀ. ಆಮೇಲೆ ನಮಗೆ ಕೂಡ ಈಗ ಎರೆಹುಳದ ಬಗ್ಗೆನೇ ಹೆಚ್ಚು ಮಾಡೋ ರೈತರು ಕೂಡ ಬಂದು ಇಲ್ಲೇ ತೊಗೊಂತಾರೆ. ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಇರಲ್ಲ. ನಾವು ಈ ಥರ ಮಾಡ್ರಿ ಅಂತ ಹೇಳ್ತೇವೆ. ಹ್ಞೂ ರೀ. ಅವರು ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗದಲ್ಲಿ ಅರ್ಧ ರೈತರು 4% ರೈತರೆಲ್ಲ ಮಾಡಿ ಭೂಮಿಗೆ ತೋಟಕ್ಕೆಲ್ಲ ಅಕ್ಕಿ ತೋಟಕ್ಕೆಲ್ಲ ಹಾಕ್ತಾ ಇದಾರೆ ಈಗ. ಹ್ಞೂ ರೀ. ಹಾಕ್ತಾರೆ. ನಾವು ಎಷ್ಟೋ ಸುಮಾರು ಒಂದು 60-70 ಕೆಜಿ ಹುಳ ಬೇರೆ ಬೇರೆ ಕಡೆಗೆ ಕೊಡ್ತಾ ಇದ್ದಾವೆ. ರೈತರು ತಗೊಂಡು ಹೋಗ್ತಾ ಇದಾರೆ. ನಾವು ಅವ್ರಿಗೆ ಈ ಥರ ಮಾಡ್ರಿ ಅಂತ ಹೇಳ್ತಾ ಇರ್ತೇವೆ. ಆಮೇಲೆ ಈಗ ಏನಪ್ಪ ಅಂತಂದ್ರೆ, ಬೇರೆ ರೈತರು ಈಗ ನಿಮ್ಮ ಥರ ಒಂದು ಎರೆಹುಳು ಗೊಬ್ಬರವನ್ನು ನಾವು ತಯಾರು ಮಾಡ್ತೀವಿ ಅನ್ನೋದಾದರೆ ನಿಮ್ಮ ಒಂದು ಅಭಿಪ್ರಾಯ ಏನು ರೀ ಅವ್ರ ಬಗ್ಗೆ? ಅವ್ರಿಗೆ ಹೇಳೋದಾದರೆ ಎಲ್ಲ ರೈತರು ಮಾಡಿದ್ರು ಒಳ್ಳೇದೇ ಇದು. ಹ್ಞೂ ರೀ. ಒಂದು ಸ್ವಲ್ಪ ಇದು ಕಷ್ಟ ಪಡ್ಬೇಕು ಅಷ್ಟೇ. ಈಗ ಎರೆಹುಳಕ್ಕೆ ಯಾವಾಗ ಸ್ವಲ್ಪ ಹೊರಗಡೆಯಿಂದ ಸೆದಿ ತರಬೇಕು. ಹ್ಞೂ ರೀ. ಆಮೇಲೆ ಇವು ಕಾವು ಆಗ್ಲೇ ನೋಡ್ಕೋಬೇಕು. ಟೈಮ್ ನೀರು ಹೊಡಿಬೇಕು. ಹ್ಞೂ ರೀ. ಎರೆಹುಳ ಅಂತಂದ್ರೆ ಅದು ಒಂದು ಸ್ವಲ್ಪ ಭಾಳ ಮೆದು ಜಾತಿ. ಅದು ಸ್ವಲ್ಪ ಕಾವು ಬಂತು ಸತ್ತೋಗ್ಬಿಡ್ತದೆ. ಅದಕ್ಕೆ ಒಂದು ಸಮನಾಗಿ ನೋಡ್ಕೊಂಡ್ರೆ ಕಂಟಿನ್ಯೂ ಹುಳ ಸಾಯೋದೇ ಇಲ್ಲ. ಅದು ಕಂಟಿನ್ಯೂ ಬೆಳಿತನ ಜಾಸ್ತಿ ಹಾಕ್ಯಂತ ಹೋಗ್ತಾ ಇರ್ತದೆ. ಆಮೇಲೆ ಈಗ ನಾವು ಅಡಿಕೆ ಗಿಡಕ್ಕೆ ಆಗಿರ್ಬೋದು, ಬೇರೆ ಯಾವುದೇ ಗಿಡಕ್ಕೆ ಹಾಕ್ಬೇಕು ಅಂದ್ರೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು? ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕ್ರಿ ಅದನ್ನ?
ಸುಮಾರು ಈಗ ದೊಡ್ಡ ಇದು ಅಂದ್ರೆ 4-5 ಕೆಜಿ ಹಾಕ್ಬೇಕು, ಸಣ್ಣ ಒಂದ್ 2 ಕೆಜಿ ಹಾಕ್ಬೇಕಾಗತ್ತೆ. ಹ್ಞೂ ರೀ. ರೈತರು ಅವರು ಯಾವ ತರ ಹಾಕ್ತಾರ ಅವ್ರ ಅನುಭವ ಅದು. ಈಗ ನಾವು ಉದಾಹರಣೆ ನೋಡೋದಾದ್ರೆ ಈಗ ಒಂದು 2 ವರ್ಷದ ಅಡಿಕೆ ಗಿಡಕ್ಕೆ ನಾವು ಎರೆಹುಳು ಗೊಬ್ಬರವನ್ನು ಹಾಕಬೇಕು. ಹೇಳ್ರಿ ಇದಕ್ಕೆ ಎಷ್ಟು ಹಾಕ್ಬೋದು, ನಾವು ಎಷ್ಟು ಕೆಜಿ ಹಾಕ್ಬೋದು? ಈಗ ಹಚ್ಚಿ 1 ವರ್ಷಕ್ಕೆ ಹಚ್ಚಿದ್ವಿ ಅಂದ್ರೆ 1 ಕೆಜಿ ಕೊಡ್ಬೇಕು, 2 ವರ್ಷ ಅಂತಂದ್ರೆ 2 ಕೆಜಿ ಕೊಡ್ಬೇಕು. ಅದಕ್ಕೂ ದೊಡ್ಡ ಪ್ರಮಾಣ ಗಿಡ ಜಾಸ್ತಿ ಆದಂಗ ಒಂದ್ ಸ್ವಲ್ಪ ಗೊಬ್ಬರ ಹೆಚ್ಚು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಹೌದನ್ರಿ? ಒಂದೊಂದ್ ಕೆಜಿ ಹೆಚ್ಚು ಮಾಡ್ಬೇಕಾಗತ್ತೆ. 2 ವರ್ಷಕ್ಕೆ ಹಿಂಗ ಗಿಡ ಬಲಟಿ ಆದಾಗ ಅದಕ್ಕೆ ಜಾಸ್ತಿ ಗೊಬ್ಬರದ ಪ್ರಮಾಣ ಬೇಕಾಗತ್ತಲ್ಲ. ಹಂಗಾಗಿ ಅದನ್ನ ಹಾಕ್ತಾರೆ. ಆಮೇಲೆ ಇನ್ನೊಂದ್ರಿ, ನೀವು ಈಗ ಎರೆಹುಳು ಗೊಬ್ಬರವನ್ನು ಅಷ್ಟೇ ತಯಾರಿಸೋದಲ್ಲದೆ ನಾವು ಕೇಳ್ಪಟ್ವಿ ಮೀನು ಸಾಕಾಣಿಕೆ ಆಗಿರ್ಬೋದು, ಹಲವಾರು ಸಮಗ್ರ ಕೃಷಿಯನ್ನು ಮಾಡ್ತೀರಿ ಅಂತ ಕೇಳ್ಪಟ್ವಿ. ಯಾವ್ಯಾವ ತರ ಸಮಗ್ರ ಕೃಷಿಯನ್ನು ಮಾಡ್ತೀರಿ ಅಂದ್ರೆ ಯಾವ್ಯಾವ ಬೆಳೆಯನ್ನ ಬೆಳಿತೀರಾ? ಯಾವ್ಯಾವ ಒಂದು ಈ ತರ ಎರೆಹುಳು ಗೊಬ್ಬರ ಆಗಿರ್ಬೋದು? ತೊಂಡೆ ಬೆಳಿತೇವೆ, ಮೀನು ಸಾಕಾಣಿಕೆ ಮಾಡ್ತೇವೆ. ಆಮೇಲೆ ಈ ಗಿಡಗಳನ್ನ ಕ್ರಾಪ್ ಮಾಡ್ತೇವೆ. ಫ್ರೂಟಿ ಅಂತ ಇರ್ತಾರಲ್ಲ, ಗುಲಾಬಿ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಅವೆಲ್ಲ ಕ್ರಾಪಿಂಗ್ ಕಟ್ಟಿ ರೈತರು ಮಾಡ್ತಾ ಇರ್ತಾವ ನಾವು. ಇದೇನ್ರಿ ತೊಟ್ಟಿ?